ಜಗದೊಳಗೆ ಜಗತ್ತಿಗೆ ಬೆಳಕನ್ನು ನೀಡುವ ಭವ್ಯ ಪುರುಷನು ನೀನು. ನಿನ್ನ ನಾಮವನ್ನು ಕವನಗೈದು ನಿನ್ನಲ್ಲಿ ತೃಪ್ತಿಯಲ್ಲಿ ಕೇಳಲು ನಾನೆಷ್ಟರವನು. ಮೌನದ ಕತ್ತಲೆಯಲ್ಲಿ ಮಾಯೆಯ ಮುಸುಕಿನಲ್ಲಿ ಸಿಕ್ಕಿ ಪರಿತಪಿಸುತ್ತಿರುವಾಗ ಅಸ್ಥಿರವಾದ ಜ್ಞಾನವು ಅಥವಾ ಬೆಳಕು ಎಂದು ಉದಯಿಸುವುದು, ಅಂದೇ ಕತ್ತಲೆಯು ಕಳೆಯುವುದು. ಅಂತಹ ಭವ್ಯವಾದ ಬೆಳಕನ್ನು ನಿನ್ನ ದಿವ್ಯವಾದ ಗರ್ಭದಲ್ಲಿಟ್ಟುಕೊಂಡು ಜಗದ ಜನರಿಂದ ಝೈಂಕಾರ ಹೊಂದುತ್ತಿರುವೆ. ಮನಸ್ಸಿನ ಮನದೊಂದು ಮಾಸಿಕೊಳ್ಳಲು ನಿನ್ನ ನಾಮವೇ ನನಗೆ ಮುಖ್ಯ, ಅದು ನನಗೆ ಸತ್ಯ. ಮನಸ್ಸು ಪವಿತ್ರತೆ ಹೊಂದಬೇಕಾದರೆ ನಿನ್ನ ನಾಮವೇ ಪ್ರಾಮುಖ್ಯ, ಇಲ್ಲವಾದರೆ ಸಕಲವೂ ಅಸತ್ಯ. ದೇವಾ ಭಾನುತಿಲಕ, ನಿನ್ನ ದಯೆಯಿಂದ ಚುಕ್ಕೆಗಳು ಹೊದಿರುವಂತೆ, ಕತ್ತಲೆಯು ಚದುರುವಂತೆ ನೀನು ನನ್ನ ಹೃದಯಾಕಾಶದಲ್ಲಿ ಮೂಡಿರಲು ಕುಲಹೀನನೆಂಬ ಕತ್ತಲೆಯನ್ನು ಎಂದು ಹೊರದೂಡಿಸುವೆ. ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಎಂದು ಬರಮಾಡಿಕೊಳ್ಳುವೆ ದೇವಾ. ಸಪ್ತಾಶ್ವರಥಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ತಂ ಸೂರ್ಯಂ ಪ್ರಣಮಾ ಭಾಸ್ಕರ. ಅರಿಯಲಾರದ ಘೋರಸ ದೇಹದಾಬ್ದಿಯೊಳ್ ಮುಳುಗಿಗೇನ ಅರಿಯಲಾರದ ಘೋರಸ ದಾಬ್ರಿಯೊಳ್ ಮುಳುಗಿಗೇನ ಮನದಿ ಮೂಡಿದ ಅಂಧಕಾರವ. ಹೇ ಭಾಸ್ಕರ, ಮನದಿ ಮೂಡಿದ ಅಂಧಕಾರವ ಬೆಳಗಿ ಸಿಂಧು ಭಾಸ್ಕರ. ಅರಿಯಲಾರದೆ ಘೋರ ಸಂದೇಹ. ಹೇ ಭಾಸ್ಕರ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿನೊಂದಿಗೆ ನಿಂದು ತಾಪದಿ. ಭಾಸ್ಕರ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿನೊಂದಿಗೆ ನಿಂದು ತಾಪದಿ. ನೀಗಿ ಸೋಷೋದನೆಯ ಗೈಯದೆ ಶೋಧನೆಯ ಗೈಯದ ಶಾಂತಿ ನೀಡೋ ಶ್ಯಾಮಲಾಗ. ಶಾಂತಿ ನೀಡೋ ಶ್ಯಾಮಲಾಗ. ಅರಿಯಲಾರದ ಘೋರ ಸಂದೇಹದಾಬ್ದಿಯೊಳ್ ಮುಳುಗಿಗೇನ. ಅರಿಯಲಾರದ ಘೋರ ಸಂದೇಹ.
ಭಾಸ್ಕರ 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 ಓಂ ನಮೋ सूर्यदेवाय नमः ओम नमो सूर्यदेवाय नमः ओम नमो सूर्यदेवाय नमः ಕರ್ಣ ಯಾರು ನನ್ನ ಏಕಾಗ್ರತೆಯಿಂದ ಭಂಗಪಡಿಸಿದ ಯಾರಮ್ಮ ನೀನು? ನೀನು ಸರ್ವಸಾಕ್ಷಿಯಾಗಿ ಪೂಜಿಸುತ್ತಿರುವ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿದ ಸ್ತ್ರೀ ನಾನು. ನನ್ನನ್ನು ಕುಂತಿ ಎನ್ನುವರು. ಕುಂತಿ? ಹಾಗಾದರೆ 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 ನನ್ನ ಹಾಡಿದ ಮಾತೆ ಅಮ್ಮ ಅಮ್ಮ ನೀನೇನಾ ನನ್ನ ಹಡೆದ ಮಾತೆಯೋ ನದಿಯೊಳಗೆ ನೋಗಿದೆ ಮಾತೆಯೇ ಮಮತೆ ಇರಲಿ. ನದಿಯೊಳಗೆ ನೋಗಿದೆ ಮಾತೆಯೇ ಮಮತೆ ಇರಲಿ. ನದಿಯೊಳಗೆ ನೋಗಿದೆ ಅಮ್ಮ ಜನಿಸಿದ ಕ್ಷಣ ಕರುಣೆ ತೋರೆದು ಅಮ್ಮ ಅಮ್ಮ ಜನಿಸಿದ ಕರುಣೆ ತೋರೆದು ಜನಿಸಿದ ಕರುಣೆ ತೋರೆದು ಜಲದೊಳೆಸೆದು ನಿನಗೆ ಅನುಗೈದ ಪರಾಧವೇ ನಾನು ಗೈದ ಪರಾಧವೇ ನದಿಯೊಳಗೆ ನೋಡಿದೆ ಮಾತೆಯೇ ಮಮತೆ ಇರಲಿ. ನದಿಯೊಳಗೆ ನೋಡಿದೆ
ಬಾಲ್ಯದಿಂದಲೂ ಅಲೆದೇನೋ ಮಂದ ಭಾಗ್ಯ ನಂಗೆ ನಾನು ಬಾಲ್ಯದಿಂದಲೂ ಅಲೆದೇನೋ ಸೋದರವು ಬದುಕನೆಯೋಳು ಮಗಳ ತಂದೆನೋ ಕನಕದಾರು ಎಂದು ಕಂಬನಿ ಕರೆದೇನೋ ಎಂದು ಕಂಬನಿ ಕರೆದೇನೋ ನದಿಯೊಳಗೆ ನೂತಿದೆ ಮಾಲೆಯೇ ಮಮತೆಯಿರಲಿ ಅಮ್ಮ ಅಮ್ಮ ಜನನಿ ಅಮ್ಮ ಕೀರ್ತಿಶೀಲನಾಗು ಮಗನೇ, ಕೀರ್ತಿಶೀಲನಾಗು. ಕೀರ್ತಿ ಕೀರ್ತಿ ಎಂತಹ ಕೀರ್ತಿ ಅಮ್ಮ ನನ್ನದು. ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ನಿನಗೆ ಮಾಡಿದ ಅಂತಹ ದ್ರೋಹವಾದರೂ ಏನ್ ತಾಯಿ? ಅಮ್ಮ, ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ಸಹ ತಿನ್ನದೆ ಬಿಟ್ಟವಲ್ಲ. ಕಾಡಿನಲ್ಲಿ ವಾಸಿಸುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆ ಮಮಕಾರದಿಂದ ಸಾಕಿಸಲು ಹೇಗಿರುವಾಗ ಮನುಷ್ಯ ಮಾತ್ರದವನಾದ ನಾನು ನಿನಗೆ ಮಾಡಿದ ದ್ರೋಹವಾದರೆ ಏನು ತಾಯಿ? ನಿನಗೆ ಮಾಡಿದ ದ್ರೋಹವಾದರೆ ಏನು? ಅಮ್ಮ, ಈ ಪ್ರಪಂಚವೆಲ್ಲವೂ ಈ ನಿನ್ನ ಮಗನನ್ನು ಸೂತ ನೀಚ ಹೀನ ಕುಲದವನೇ ಎಂದು ಹೀಯಾಳಿಸುತ್ತಿದ್ದಾಗ ನೀನಾದರೂ ಬಂದು ಕರ್ಣ ಸೂತನಲ್ಲ, ನಾನೆತ್ತ ಮಗ ಕ್ಷತ್ರಿಯ ಸಂಜಾತನೆಂದು ಈ ಜಗತ್ತಿಗೆ ತಿಳಿಸಬಹುದಾಗಿದ್ದ ನೀನು ಏಕಮ್ಮ ನಿರ್ದಯಳಾದೆ. ಏಕಮ್ಮ ನಿರ್ದಯಳಾದೆ. ಹೋಗಲಿ ಬಿಡು ತಾಯಿ, ಹೋಗಲಿ ಬಿಡು. ಮರುಗಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಅಮ್ಮ, ನೀನೇನು ಮಾಡಿಯೇ ತಾಯಿ? ಅಮ್ಮ, ಹೋಗಲಿ ಬಿಡು. ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು. ಅಮ್ಮ, ಇಷ್ಟು ದಿನಗಳ ಮೇಲಾದರೂ ಈ ಮಗನೆಂಬ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ. ಈ ನಿನ್ನ ಉಪಕಾರದ ಭಾರವನ್ನು ನಾನೇಗೆ ತೀರಿಸಲಿ ತಾಯಿ, ನಾನೇಗೆ ತೀರಿಸಲಿ?
ಹಡೆದಾಕಿ ನೀನೇನಮ್ಮ ನಿನ್ನೊಡಲ ಸುತ ನಾನೇ ನಮ್ಮ ಅಮ್ಮ ಜನನಿ ಹಡೆದಾಕಿ ನೀನೇನಮ್ಮ ನಿನ್ನೊಡಲ ಸುತ ನಾನೇ ನಮ್ಮ ಹೆತ್ತ ತಾಯಿ ಋಣವ ಸೇವೆಗೈದ ಭಾಗ್ಯ ಹೆತ್ತ ತಾಯಿ ಋಣದ ಸೇವೆಗೈದ ಭಾಗ್ಯ ಎಂದರೆ ದೇವವರೇಯ ನಾನೆಂತದಲ್ಲ ಅಮ್ಮ ಜನನಿ ಕಡಲಾಳವ ಹುಡುಕುತ್ತ ನದಿಯೋ ಕಡಲಾಳವ ಹುಡುಕುತ್ತ ನದಿಯೋ ಸಡಗರದಿಂದ ಸಾಗುವ ಕೆರಳಿ ಕಡಲಾಳವ ಹುಡುಕುತ್ತ ನದಿಯೋ ಸಡಗರದಿಂದ ಸಾಗುವ ತೆರದಿ ನಾನಿಂದನು ನೀನಂದನು ಅಪ್ಪ ನಾನಿಂದನು ನೀನಂದನು ಸಂಧಿಸಲೋಡೋಡಿ ಬಂದಿಗೆವು ಹೆತ್ತ ತಾಯಿ ಋಣದ ಸೇವೆಗೈವ ಭಾಗ್ಯ ಹೆತ್ತ ತಾಯಿ ಋಣದ ಸೇವೆಗೈದ ಭಾಗ್ಯ ಎಂದನೇ ದೇವವರೇಯ ನಾನೆಂತದಲ್ಲ ಅಮ್ಮ ಜನನಿ ಹಡೆದಾಕಿ ನೀನೇನಮ್ಮ ನಿನ್ನೊಡಲ ಸುತ ನಾನೇ ನಮ್ಮ ಅಮ್ಮ 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 ನೀನಿಗೆ ಮಾತನಾಡಬೇಡ ಮಗನೇ. ಮೊದಲೇ ನೊಂದು ಬೆಂದಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರಿಯುತ್ತಿರುವವು ಕಂದ. ಕಂದ, ನೀನು ಬಾಲ್ಯದಿಂದ ಪಟ್ಟ ಕಷ್ಟ ಅಪಮಾನಗಳಿಗೆಲ್ಲ ನಾನೇ ಕಾರಣಳು. ನಿನ್ನ ನಿರ್ಭಾಗ್ಯ ತಾಯಿಯನ್ನು ಕ್ಷಮಿಸು ಮಗನೇ. ನಿನ್ನ ನಿರ್ಭಾಗ್ಯ ತಾಯಿಯನ್ನು ಕ್ಷಮಿಸು. ನೀನು ಈ ರೀತಿ ಮಾತನಾಡುವುದು ಬಾಲಕರಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ, ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನಮ್ಮ, ನಾನು ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ದಾರಿ ಮಾಡಿ ಅಮ್ಮ. ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ತಾಯಿ ಸುಕೃತ ಶಾಲೆಗಳು.
ಭಾಗ್ಯ ಎಲ್ಲಿಂದ ತಾನೇ ಬರಬೇಕು? ಅಂತ ಭಾಗ್ಯ ಎಲ್ಲಿಂದ ತಾನೇ ಬರಬೇಕು ತಾಯಿ? ಹಾಗಿದ್ದು ಹಾಗೆ ಹೋಯಿತು. ಕೌರವರೊಡನೆ ಸೇರಬೇಡ, ಪಾಂಡವರೊಡನೆ ಸೇರು ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹಾಗಲ್ಲ ಮಗನೇ, ಎತ್ತ ತಾಯಿ ಆದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಪಾಂಡವರ ಮೇಲೆ ವೈರವನ್ನು ಕಳೆ, ಸೌಭದ್ರ ದಾನವನ್ನು ಮಾಡು ಕಂದ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು ತಾಯಿ. ಪೊರೆದಾತನನ್ನು ತೊರೆಯುವುದು ಧರ್ಮವೇ? ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆ ಪಾತಕನಿಗಿಂತಲೂ ಕಡಿಯಾಗುವುದಿಲ್ಲವೇ? ಅಮ್ಮ, ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿದ್ದರೆ ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಹೇ ಕರ್ಣ, ಹೇ ಪಾಪಿ ಕರ್ಣ, ನೀನೆಂತಹ ನೀಚನೆಂದು ಶಪಿಸದಿದ್ದರೆ ಅಮ್ಮ, ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ನನಗೆ ಹಿತಬೋಧನೆಯನ್ನು ಮಾಡು ತಾಯಿ. ನೀನೇ ನನಗೆ ಹಿತಬೋಧನೆಯನ್ನು ಮಾಡು ಕಂದ. ಆಗಲ್ಲ ಮಗನೇ, ಎಷ್ಟೇ ಆಗಲಿ ಪಾಂಡವರು ನಿನ್ನ ಬೆನ್ನ ಬಿದ್ದ ಸಹೋದರರಲ್ಲವೇ? ನೀವು 6 ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ಕಂಡು ಸಂತೋಷ ಪಡಬೇಕಲ್ಲವೇ ಮಗನೇ? ನನ್ನ ಮಾತನ್ನು ನೆರವೇರಿಸುವಿಯಾ? ಹೇಗೆ ಮಗನೇ, ಏನಾಯಿತು? ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ ತಾಯಿ. ಅಮ್ಮ, ನೀನು ಎಳೆಯತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವವರಿಲ್ಲದೆ ಒಣಗಿ ಹೋಗಿರುವುದು ಪುನಃ ಚಿಗುರುವುದೇನಮ್ಮ? ಮಮ ಪ್ರಾಣಾಹಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನ ಹೇಳಿರುವಾಗ ಅವರ ಪ್ರಾಣಗಳಿಗೆ ಭಯವೆಲ್ಲಿ ಬಿಡು ತಾಯಿ ನಿನ್ನ ವ್ಯಥೆಯನ್ನು. ಚಿಂತಿಸದೆ ಹೇಗಿರಲಿ, ದುರ್ಯೋಧನನು ಲೋಕೈಕ ವೀರನಾದ ನೀನು ಪಾಂಡವರ ಮೇಲೆ ದ್ವೇಷ ಸಮರಗಳನ್ನೇ ಸಾಧಿಸುತ್ತಿರುವಾಗ ಚಿಂತಿಸದೆ ಹೇಗಿರಲಿ ಕಂದ? ಹೋಗಲಿ ಮಗನೇ, ಯುದ್ಧದಿಂದ ಪರೋನ್ಮುಖನಾಗು. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿ ಮಡಿಯುವೆನು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಡಿಬಿಟ್ಟಾಗ ಕುಲಹೀನನನ್ನು ಸಾಕಿ ಸಲುಹಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕನನ್ನಾಗಿ ಮಾಡಿದನಲ್ಲವೇ? ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಇಲ್ಲ ತಾಯಿ, ಇಲ್ಲ, ಸರ್ವದಾಗಲಾರದು. ನಾನು ಯುದ್ಧದಿಂದ ಫಲಾನ್ಮುಖನಾಗಲಾರೆ. ಮಗನೇ, ಹೋಗಲಿ ಬಿಡು. ನಾಳಿನ ಯುದ್ಧ ರಣರಂಗದಲ್ಲಿ ಪಾಂಡವರು ಯಾರಾದರೂ ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ ಮಗನೇ. ಎಂತಹ ಸ್ವಾರ್ಥ ಮನೋಭಾವ ತಾಯಿ ನಿನ್ನದು. ಅಮ್ಮ, ಪಾಂಡವರು ನಿನ್ನ ಮಕ್ಕಳು. ನಾನು ಸೂತ ಕುಲದಲ್ಲಿ ಬೆಳೆದವನಲ್ಲವೇ? ಅಮ್ಮ, ಆ ಪಾಂಡವರ ಮೇಲಿರುವ ಪ್ರೀತಿ, ಪ್ರೇಮ, ಮಮತೆ, ಮಮಕಾರಗಳು ನನ್ನ ಮೇಲಿಲ್ಲ ಬೇಕೆ ತಾಯಿ ನಿನಗೆ? ನನ್ನ ಮೇಲಿಲ್ಲ ಬೇಕೆ ತಾಯಿ ನಿನಗೆ? ನಾನೆಷ್ಟಾದರೂ ಸೂತ ಕುಲದಲ್ಲಿ ಬೆಳೆದವನಲ್ಲವೇ?
ನಾನು ನಿನ್ನ ಮಗನೆಂತಾಗುವೆ? ನಾನು ರಾಧಾತನಯ, ನಾನು ರಾಧಾತನಯ, ನಾನು ರಾಧೆಯ. ನಿನ್ನ ಮಕ್ಕಳನ್ನು ಉಳಿಸಿಕೊಡಬೇಕೆ? ನಿನ್ನ ಮಕ್ಕಳನ್ನು ಉಳಿಸಿಕೊಡಬೇಕೆ? ಆಗಬಹುದು ತಾಯಿ, ಆಗಬಹುದು, ಆಗಬಹುದಮ್ಮ. ಯಾರನ್ನಾದರೂ ಉಳಿಸುವೆನು. ಆದರೆ ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಅರ್ಜುನನ ಮೇಲೆ ನಿನಗಿಷ್ಟ ಕೋಪನೇಕೆ? ಹೌದು ತಾಯಿ, ಹೌದಮ್ಮ. ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದಮ್ಮ, ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶ. ಅರ್ಜುನನಿಂದ ನಾನೇ ಮೃತಪಟ್ಟರು, ಅರ್ಜುನನೊಳಗೂಡಿ 5, ಅಥವಾ ನನ್ನಿಂದಲೇ ಆ ಅರ್ಜುನನು ಮೃತಪಟ್ಟರು, ಈ ಕರ್ಣನನ್ನೊಳಗೂಡಿ 5. ಎಂತಾದರೂ ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು. ಬಿಡುತ್ತಾಯಿ ನಿನ್ನ ವ್ಯಥೆಯನ್ನು. ಕಂದ, ಹೋಗಲಿ ಬಿಡು ಮಗನೇ. ನಿನ್ನನ್ನು ಹೆಚ್ಚಿಗೆ ತೊಂದರೆಗೆ ಗುರಿಪಡಿಸಲಾರೆನು. ಕಂದ, ಕಂದ, ಅಮ್ಮ, ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ? ಅದೇನು ಹೇಳುತ್ತಾಯಿ? ಅದೇನು ಹೇಳುತ್ತಾಯಿ? ನಡೆಸಿಕೊಡುವೆನು. ಖಂಡಿತವಾಗಿಯೂ ನಡೆಸಿಕೊಡುವೆಯಾ? ಅಮ್ಮ, ಹೆತ್ತ ತಾಯಿಯ ಮಾತನ್ನು ನಡೆಯಿಸಿಕೊಡಲಾರದ ಕಡುಪಾಪಿ ಎಂದು ಭಾವಿಸಿದೆಯಾ ಈ ಕರ್ಣನನ್ನು? ಹೇಳುತ್ತಾ, ಜನನಿ ನಿನ್ನ ಮಗನಿವನೋ ಉಸಿಯಾಡುವನೇ. ಜನನಿ ನಿನ್ನ ಮಗನಿವನೋ ಹುಸಿಯಾಡುವನೇನು. ಮಾತೆಯ ನುಡಿಗೆ ಹುಸಿಯಾಡಿದೊಡೆ ಮೆಚ್ಚುವನೇ ಭಾಸ್ಕರನು. ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಭಾಸ್ಕರನು. ಎಂತಾದರೂ ಸರಿ ನಡೆಯಿಸುವೆನು ನಿನ್ನ ನುಡಿಯ. ಹೌದು ಅಮ್ಮ, ನಿಜವೇ? ಹೌದು ತಾಯಿ. ಎಂತಾದರೂ ಸರಿಯೇ ಏನಾದರೂ ಸರಿ ನಡೆಗಿಸುವೆನು ನಿನ್ನ ನುಡಿಯ. ಧರ್ಮದಾಳೆ ಧರ್ಮಜನಾಳೆ ನಿನ್ನೆ ಪಾದ ಕಮಲನಾಳೆ ಜನನೀ. ಕಂದ, ತೊಟ್ಟ ಬಾಣ ಬಾತೊಡದಿರು ರಣದಿ ಕಟ್ಟ ಕಡೆಯ ತನಕ. ತೊಟ್ಟ ಬಾಣ ಬಾತೊಡದಿರು ರಣದಿ ಕಟ್ಟ ಕಡೆಯ ತನಕ. ಕರ ಮುಗಿದು ಬೇರೆ ಬಂದಿದ್ದು ಮಾತ ನೀನು ಕಾಲ ಬದಲ. ರಾಜಾತರಂ ಹೊರೆಯೇ ಕುವರ, ರಾಜಾತರಂ ಹೊರೆಯೇ ಕುವರ. ಪಾಂಡವರಿಗೆ ನೀ ಸಹೋದರ, ಪಾಂಡವರಿಗೆ ನೀ ಸಹೋದರ. ಬೇಡುವೆ ವಿಷಯನ ನೀಡು ನೀ ಅಭಿವಚನ. ಬೇಡುವೆ ವಿಷಯನ ನೀಡು ನೀ ಅಭಿವಚನ, ಅಭಿವಚನ, ಅಭಿವಚನ. ಕಂದ, ನಾಳಿನ ಯುದ್ಧರಣ ರಂಗದಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಮಗನೇ, ತೊಟ್ಟ ಬಾಣವನ್ನು ಪುನಃ ತೊಡಬೇಡ.
ಅಮ್ಮ, ಎಂತಹ ಹುಚ್ಚಿಯಮ್ಮ ನೀನು. ಸನ್ಯಾಸಿ ಎಂದಾದರೂ ವಸ್ತ್ರಕ್ಕೆ ಆಸೆ ಪಡುವನೇನಮ್ಮ? ಮೇರು ಪರ್ವತ ಪ್ರಾಯವಾದ ಶರಶಕ್ತಿಯುಳ್ಳ ನಾನು ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡುವಂತಹ ಹೇಳಿ ಅಮ್ಮ. ಸುಯೋಧನ, ಸುಯೋಧನ, ಮಿತ್ರ ಸುಯೋಧನ, ಈಗಲೀಗ ನೀನು ಕೆಟ್ಟೆ, ಈಗಲೀಗ ನೀನು ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನುಮುನಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಕಪಟ ಬ್ರಾಹ್ಮಣನ ವೇಷ ಧರಿಸಿ ಬಂದು ನನ್ನ ವಜ್ರ ಕವಚವನ್ನು ದಾನವಾಗಿ ಪಡೆದ. ನನ್ನ ದುರಾದೃಷ್ಟಕ್ಕೆ ಸರಿಯಾಗಿ ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನು ಕಿತ್ತುಕೊಂಡ. ಈಗ ಈಗ ನನ್ನ ಹೆತ್ತ ತಾಯಿ ಬಂದು, ಮಗನೇ ಕರ್ಣ, ದೊಡ್ಡ ಬಾಣವನ್ನು ಪುನಃ ತೊಡಬಾರದೆಂದು ವಾಗ್ದಾನ ಪಡೆದು. ಮಾಡಲಿ ಮಾಡಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಳಿದು. ಉಳಿದುದು ದೈವ ಇಚ್ಛೆ. ನೀನಿನ್ನು ಹೋಗಿ ಬಾ ತಾಯಿ. ಮಗನೇ, ಹೇಳು ತಾಯಿ. ನಿನ್ನ ಮಾತಿನಲ್ಲಿ ಯಾವ ಸಂಶಯವಿಲ್ಲವಷ್ಟೇ. ಅಮ್ಮ, ಕಂದ, ನೀನೇ ಹೆತ್ತ ಈ ನಿನ್ನ ಮಗನ ಮೇಲೆ ಸಂದೇಹವೇ? ಕರುಳಿನ ಬಾಧೆಯನ್ನು ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡೆನೊಲ್ಲೆ. ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡೆನೊಲ್ಲೆ. ಇದೋ ಕೊಡುವೆನು ಭಾಷೆಯನು ಬಿಡುತ್ತಿಲ್ಲಯ ಜನನಿ. ಜನನಿ ಸಂದೇಹವದಿನು ಅಮ್ಮ.
ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ನೀನಿನ್ನು ಹೋಗಿ ಬಂದಾಯ. ಅಮ್ಮ ಅಮ್ಮ, ಸ್ವಲ್ಪ ನಿಲ್ಲು ತಾಯಿ. ಹೆತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯ ಈ ಪಾಪಿಗೆ ಲಭಿಸುವುದೋ ಇಲ್ಲವೋ? ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ನಿನ್ನದೊಂದು ಮಾತೆ ಅದೇನೆಂಬುದನ್ನು ಹೇಳು ಮಗನೇ. ಶ್ರೀಕೃಷ್ಣ ಪಾದ ಸಾಕ್ಷಿಯವನೆಗೂ ನಡೆಸಿಕೊಡುವೆನು. ಇಷ್ಟಕ್ಕೆಲ್ಲ ಕಾರಣನು ಆ ಶ್ರೀಕೃಷ್ಣನೇ ತಾಯಿ. ಅಮ್ಮ, ಸತ್ಯವಾಗಿ ನಡೆಸಿಕೊಡುವೆಯಾ? ಸತ್ಯವಾಗಿಯೂ ನಡೆಸಿಕೊಡುವೆನು ಅಮ್ಮ. ಕಂದ, ಪಂಚ ಪಾಂಡವರೆಂಬ ಪುತ್ಥಳಿಗಳನ್ನು ನಿನ್ನ ಪವಿತ್ರ ಗರ್ಭದಲ್ಲಿ ಗರ್ಭಿಸಿಕೊಂಡಿರುವ ನೀನು ತಾಯಿಯಲ್ಲ, ಪ್ರತ್ಯಕ್ಷ ಪರಮೇಶ್ವರಿ. ಅಮ್ಮ ಕಂದ, ಅಮ್ಮ ಕಂದ. ಯಮಸುತ ಧರ್ಮನನ್ನು ಎತ್ತಿ ಆಡಿಸಿದ ಕರಗಳು ಇವೇ ಅಲ್ಲವೇ ತಾಯಿ? ನನ್ನನ್ನೊಂದು ಸಾರಿ ಆಡಿಸಮ್ಮ, ಆನಂದದಿಂದಿರುವೆನು. ಅಮ್ಮ, ವಾಯು ನಂದನ ಪ್ರಳಯ ಭಯಂಕರ ಭೀಮನನ್ನು ಜೋಗುಳ ಆಡಿ ಆರೈಸಿ ಉಳಿಸಿದ ಕರಗಳು ಇವೇ ಅಲ್ಲವೇ ತಾಯಿ? ಅಮ್ಮ, ನನ್ನೊಂದೊಂದು ಸಾರಿ ಈ ನಿನ್ನ ಕೈಗಳಿಂದ ಉಳಿಸಮ್ಮ. ತೃಪ್ತಿ ಹೊಂದುವೆನು ತಾಯಿ, ತೃಪ್ತಿ ಹೊಂದುವೆನು. ತೇಜೋಮಯ ಮೂರ್ತಿಗಳಾದ ಮಾದ್ರಿ ತನೆಯರಾದ ನಕುಲ ಸಹದೇವಾದಿಗಳನ್ನು ನಿನ್ನ ಪವಿತ್ರನೆಂಬ ಪವಳದ ತೊಟ್ಟಿಲಲ್ಲಿ ಜೋಗುಳ ಹಾಡಿ ಹಾರೈಸಿದ ಕರಗಳು ಇವೇ ಅಲ್ಲವೇ ತಾಯಿ? ನಿನ್ನ ತೋಳು ಪತ್ರದಲ್ಲಿ ಆಲಂಗಿಸಿ ಜೋಗುಳ ಮಾಡಮ್ಮ, ನೆಮ್ಮದಿಯಿಂದ ನಿದ್ರೆ ಮಾಡಬೇಕು ತಾಯಿ. ಪರಮೇಶ್ವರನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದಾಗ ಆ ಪಾರ್ಥನನ್ನು ಅತಿ ಸಾಹಸ ಸಂಭ್ರಮದಿಂದ ಆಲಂಗಿಸಿ ಸಂತೋಷಪಡಿಸಿದ ಕರಗಳಿವೆ ಅಲ್ಲವೇ ತಾಯಿ? ಅಮ್ಮ, ನನ್ನೊಂದೊಂದು ಸಾರಿ ಆಲಂಗಿಸಮ್ಮ, ಅಮರನಾಗುವೆನು ತಾಯಿ, ಅಮರನಾಗುವೆನಮ್ಮ, ಅಮ್ಮ. ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿ ಹೇಳಬೇಡ ತಾಯಿ, ಯಾರಲ್ಲಿ ಹೇಳಬೇಡ. ಏಕೆ ಕಂದ? ಏಕೆಂದರೆ ಏನಾಯ್ತು? ಕುರು ಪಾಂಡವರ ಸಂಗ್ರಾಮ. ನಾನು ನನ್ನ ಪ್ರಾಣಮಿತ್ರ ಸುಯೋಧನನಿಗಾಗಿ ನನ್ನ ಪ್ರಾಣವನ್ನೇ ಕೊಡಲು ಸಿದ್ಧನಾಗಿರುವೆನು ತಾಯಿ. ಅದಕ್ಕೋಸ್ಕರ ಈ ಯುದ್ಧದಲ್ಲಿ ನಾನೊಂದು ವೇಳೆ ಮೃತಪಟ್ಟರೆ, ಹೌದು ತಾಯಿ, ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಅತಿ ಆನಂದದಿಂದ ಬೇಡಿಕೊಳ್ಳುವೆನು ತಾಯಿ, ಬೇಡಿಕೊಳ್ಳುವೆನು. ಆಸೆಯೆಲ್ಲ
ಅಮ್ಮ ಮಗವನು ಯುಗದಿ ಕಾಣಲಾಗುವುದೇನು ಅಮ್ಮ ನಿನ್ನ ಮಗವನು ಯುಗದಿ ಕಾಣಲಾಗುವುದೇನು ಅಮ್ಮ ನಿನ್ನ ಮಗವನು ಯುಗದಿ ಕಾಣಲಾಗುವುದೇನು ಬಗೆ ಬಗೆಯೊಳು ಬಗೆ ಬಗೆಯೊಳು ಕಣ್ಣೀರ ಗೆಳೆದು ಅಮ್ಮ ಜನನಿ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಮಗನೇ ನಿನ್ನ ಮಗವನು ಯುಗದಿ ಕಾಣಲಾಗುವುದೇ ಎಂದು ಮಗನೇ ನಿನ್ನ ಮಗವನು ಯುಗದಿ ಕಾಣಲಾಗುವುದೇ ಎಂದು ಬಗೆ ಬಗೆಯೊಳು ಕಣ್ಣೀರ ಹರಿವೆ ಬಗೆ ಬಗೆಯೊಳು ಕಣ್ಣೀರ ಹರಿವೆ ಕಂದ ಮಗನೇ ಹೋಗಿ ಬರುವೆನು ಮಗನೇ ಹೋಗಿ ಬರುವೆನು ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಹೋಗಿ ಬರುವೆನು ಮಗನೇ ಹೋಗಿ ಬರುವೆನು ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಅಮ್ಮ 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 ಹೋದಳು ಹೋದಳು ನನ್ನನ್ನು ಹರಿದು ನದಿ ಪಾಲು ಮಾಡಿದ ನನ್ನ ತಾಯಿ ನನ್ನನ್ನು ಬಿಟ್ಟು ಹೊರಟೇ ಹೋದಳು ತನ್ನ ಸ್ವಾರ್ಥತ್ವವನ್ನು ಸಾಧಿಸಿಕೊಂಡು ಹೋದಳಲ್ಲವೇ ಆ ಪಾಂಡವರ ಮಾತೆ ಕುಂತಿದೇವಿ ಇಲ್ಲ ಇಲ್ಲ ಅವಳು ನನ್ನ ತಾಯಿ ಅಲ್ಲ ನಾನು ರಾಧಾತನೆಯ ನಾನು ರಾಧೇಯ ನಾನು ರಾಧೇಯ ಹೇ ವಿಧಿ ಈ ಪ್ರಪಂಚದಲ್ಲಿ ಈ ಕರ್ಣನಿಗೆ ನೀಡಿದ ಈ ಕಷ್ಟವನ್ನು ಯಾರಿಗೂ ವಿಧಿಸಬೇಡ ಯಾರಿಗೂ ವಿಧಿಸಬೇಡ ನಿನ್ನ ಲೀಲೆಯು ಅಗಣಿತವಾದದ್ದು ಅಮೋಘವಾದದ್ದು ವಿಧಾತನ ನಾಟಕ ಬಲ್ಲವರ ಮಾನವ ಜೀವ ಮೋಗಾಂಡ ಸಾರ ಎಲ್ಲ ಮಾಯೆ ಮಾಯಾ ಜಾಲ ವಿಧಿ ವಿಧಿಗೈದ ಮೋಸದಿಂದ ಗತಿಗೇನದಾದೆ ಜಗದಿ ವಿಧಿಗೈದ
ಬಾಳೆ ಕಣ್ಣೀರು ಜಗದಿ ಪಾಲಿಪರಾನು ತೀರನ ದಯದಿ ಎನ್ನಯ ಬಾಳೆ ಕಣ್ಣೀರು ಜಗದಿ ಪಾಲಿಪರಾನು ದೀನನ ದಯದಿ ಕೊನೆಗಾಡಿದೆಯ ಧರ್ಮದ ಬರುತ್ತಯ ಕೊನೆಗಾಡಿಸೆಯ ಕರ್ಮದ ಬಂಧನ ದಾರಿಯು